ವೆಲ್ಕಮ್ ಬ್ಯಾಕ್. ವೈದ್ಯಕೀಯ ಪರೀಕ್ಷೆಗಾಗಿ ಕರೆತಂದಿದ್ದ ಆರೋಪಿಯೊಬ್ಬ ವೈದ್ಯಗೆ ಚಾಕು ಇರಿದ ಘಟನೆ ಕೇರಳದಲ್ಲಿ ನಡೆದಿದೆ. ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ವಂದನಾ ಅನ್ನುವ ವೈದ್ಯೆಯ ಎದೆ ಮತ್ತು ಕತ್ತಿಗೆ ಆರೋಪಿ ಇರಿದಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದ ವಂದನಾ ತಿರುವನಂತಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ನಾರ್ಕೋ ಪರೀಕ್ಷೆಗೆ ಒಳಗಾಗುವಂತೆ ಕುಸ್ತಿ ಫೆಡರೇಷನ್ ಮುಖ್ಯಸ್ಥ ಬ್ರಿಜ್ ಭೂಷಣ್ ಸಿಂಗ್ಗೆ ಕುಸ್ತಿಪಟುಗಳು ಸವಾಲು ಹಾಕಿದ್ದಾರೆ. ಸವಾಲು ಸ್ವೀಕರಿಸಿರೋ ಒಲಿಂಪಿಕ್ ಪದಕ ವಿಜೇತೆ ಸಾಕ್ಷಿ ಮಲಿಕ್, ನೀವು ತಪ್ಪಿತಸ್ಥರಲ್ಲ ಅನ್ನುವ ವಿಶ್ವಾಸ ಇದ್ರೆ ನಾರ್ಕೋ ಪರೀಕ್ಷೆಗೆ ಒಳಪಡಿ ಅಂತ ಸವಾಲು ಹಾಕಿದ್ದಾರೆ. ದೇಶದ ಪ್ರಮುಖ 30 ರಸ್ತೆಗಳಲ್ಲಿ ಬೆಂಗಳೂರಿನ ಎಂಜಿ ರೋಡ್ ನಂಬರ್ 1 ಸ್ಥಾನ ಪಡೆದಿದೆ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ನೈಟ್ ಫ್ರಾಂಕ್ ಇಂಡಿಯಾ ಸಮೀಕ್ಷೆ ಮಾಡಿದ್ದು ದೇಶದ 8 ಬೃಹತ್ ನಗರಗಳ ಪ್ರಮುಖ ರಸ್ತೆಯಲ್ಲಿ ಬೆಂಗಳೂರಿನ ಎಂಜಿ ರೋಡ್ ನಂಬರ್ 1 ಸ್ಥಾನವನ್ನ ಪಡೆದಿದೆ. ಉತ್ತಮ ಗುಣಮಟ್ಟ ಕುರಿತು ಗ್ರಾಹಕರ ಅಭಿಪ್ರಾಯ ಹಾಗೂ ಪಾರ್ಕಿಂಗ್, ಸಾರ್ವಜನಿಕ ಸಾರಿಗೆ, ವ್ಯಾಪಾರ ಸೇರಿ ಹಲವು ಅಂಶಗಳ ಆಧಾರದ ಮೇಲೆ ಈ ಪಟ್ಟಿಯನ್ನ ನಿರ್ಧರಿಸಲಾಗಿದೆ. ಮಹಾತ್ಮ ಗಾಂಧೀಜಿ ರೋಡ್ ಮೊದಲ ಸ್ಥಾನದಲ್ಲಿದ್ರೆ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ 7ನೇ ಸ್ಥಾನದಲ್ಲಿದೆ. ಹಾಗೆ ಬ್ರಿಗೇಡ್ ರೋಡ್ನ 9ನೇ ಸ್ಥಾನ, ಚರ್ಚ್ ಸ್ಟ್ರೀಟ್ 10ನೇ ಸ್ಥಾನದಲ್ಲಿದೆ. 4 ಬಾರಿ ಚಾಂಪಿಯನ್ ಸೂಪರ್ ಕಿಂಗ್ಸ್ 16ನೇ ಆವೃತ್ತಿ ಐಪಿಎಲ್ನಲ್ಲಿ ಪ್ಲೇ ಆಫ್ ಸ್ಥಾನಕ್ಕೆ ಮತ್ತಷ್ಟು ಹತ್ತಿರವಾಗಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ರೇಸ್ನಿಂದಾನೇ ಹೊರಬಿದ್ದಿದೆ. ನಿನ್ನೆ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಡೆಲ್ಲಿ 27 ರನ್ಗಳಿಂದ ಸೋಲು ಅನುಭವಿಸಿತು. 7ನೇ ಗೆಲುವಿನೊಂದಿಗೆ ಚೆನ್ನೈ 2ನೇ ಸ್ಥಾನವನ್ನ ಭದ್ರಪಡಿಸಿಕೊಂಡಿತು. ಮತ್ತೊಂದು ಕಡೆ ಇವತ್ತು ಕೆಕೆಆರ್ ಹಾಗೂ ರಾಜಸ್ಥಾನ ನಡುವೆ ಫೈಟ್ ನಡೆಯಲಿದೆ. ಸೋಲುವ ತಂಡ ಪ್ಲೇ ಆಫ್ ರೇಸ್ನಿಂದ ಬಹುತೇಕ ಹೊರಕ್ಕೆ ಬೀಳಲಿದೆ.